ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಮ್ಮ ಚಾನಲ್ನಿಂದ ಬರುವಂಥ ಪ್ರತಿಯೊಂದು ಮಾಹಿತಿಯೂ ಕೂಡ ತಮಗೆ ಸುಲಭವಾಗಿ ದೊರಕ್ತವೆ. ಅದೇ ರೀತಿಯಾಗಿ ಈಗ ಮೊದಲನೇ ಸುತ್ತಿನ ಸೀಟು ಹಂಚಿಕೆ, ಎರಡನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ನಾನು ಯಾವಾಗ ಬಿಡುಗಡೆ ಆಗ್ತವೆ ಅನ್ನೋದರ ಮಾಹಿತಿಯನ್ನು ಕೂಡ ನಿಮಗೆ ಸಂಪೂರ್ಣವಾದಂಥ ವಿಡಿಯೋಗಳನ್ನು ಮಾಡಿ ನಿಮಗಾಗಲೇ ಈಗ ನಾನು ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ಒಂದು ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆ ಮಾಡಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಮತ್ತು ಮೂರನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗುತ್ತದೆ ಅನ್ನೋದನ್ನು ಕೂಡ ತಾವೇನು ಮಾಡ್ಬೋದು, ಸುಲಭವಾಗಿ ವಿಡಿಯೋಗಳ ಮುಖಾಂತರ ನಿಮಗೆ ಮಾಹಿತಿಯನ್ನು ತಿಳ್ಕೊಬೋದು. ಅದೇ ರೀತಿಯಾಗಿ ಈಗ ಕೆಲವರು ನನಗೆ ಕಮೆಂಟ್ಸ್ ಮುಖಾಂತರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಸರ್, ನನ್ನ ಮಗಳು ಇಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ, ಎರಡನೇ ಸುತ್ತು ಅಥವಾ ಮೂರನೇ ಸುತ್ತಿನಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ತಾವುಗಳು ನನಗೆ ಕೇಳ್ತಾ ಇದ್ರಿ. ನಾನು ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ತಾವುಗಳು ನೋಡಿದರೆ ನಿಮಗೆ ಆ ಒಂದು ಮಾಹಿತಿ ಸಂಪೂರ್ಣವಾಗಿ ದೊರಕುತ್ತದೆ. ಇಲ್ಲಿ ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಏನು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಈಗ ಆಲ್ರೆಡಿ ಮುಕ್ತಾಯವಾಗಿದ್ದು, ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲಿಕ್ಕೆ ಇವತ್ತು 3ನೇ ತಾರೀಕು ಕೊನೆಯ ದಿನಾಂಕವನ್ನು ಅವರು ಏನು ಮಾಡಿದರು, ನಿಮಗೆ ಕೊಟ್ಟಿದ್ದರು. ಈಗ ಆಲ್ರೆಡಿ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿಸಿದ್ದಾರೆ. ಅಂದರೆ ಪ್ರತಿಯೊಂದು ಶಾಲೆಗೆ ಒಟ್ಟು 120 ವಿದ್ಯಾರ್ಥಿಗಳನ್ನು ಅವರು ಏನು ಮಾಡ್ತಾರೆ, ಆಯ್ಕೆ ಮಾಡಿರ್ತಾರೆ. ಫಸ್ಟ್ ರೌಂಡಲ್ಲಿ ನೀವು ಲಿಸ್ಟನ್ನು ಕೂಡ ನೋಡಿರ್ಬೋದು. ಅದೇ ರೀತಿಯಾಗಿ ಅಲ್ಲಿ 120 ವಿದ್ಯಾರ್ಥಿಗಳು ಕೂಡ ಸಂಪೂರ್ಣವಾಗಿ ಒಂದು ಪ್ರವೇಶಕ್ಕೆ ಏನೋ ಅಡ್ಮಿಷನನ್ನು ಮಾಡಿಸಿರೋದಿಲ್ಲ, ಹೌದಾ. ಈಗ 120 ವಿದ್ಯಾರ್ಥಿಗಳಂತಂದರೆ ಅದರಲ್ಲಿ 50-60 ವಿದ್ಯಾರ್ಥಿಗಳು ಮಾತ್ರ ಅಡ್ಮಿಷನನ್ನು ಮಾಡಿಸಿರ್ತಾರೆ. ಇನ್ನು ಉಳಿದಂಥ ವಿದ್ಯಾರ್ಥಿಗಳು ಅವರು ಮುರಾರ್ಜಿ ಅಥವಾ ನವೋದಯ ಪರೀಕ್ಷೆಯನ್ನು ಪಾಸಾಗಿದ್ದರೆ ಆ ಒಂದು ಶಾಲೆಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಆವಾಗ ಏನು ಸೀಟುಗಳು ಏನು ಮಾಡಿರ್ತಾವೆ ಅಲ್ಲೇ ಉಳಿದಿರ್ತಾವೆ. ಆ ಒಂದು ಸಂದರ್ಭದಲ್ಲಿ ಇನ್ನೂ ಹಿಂದುಗಡೆ ಇರುವಂಥ, ಅಂದ್ರೆ ಇನ್ನು ರ್ಯಾಂಕ್ನಲ್ಲಿ ಹಿಂದೆ ಇರುವಂಥ ವಿದ್ಯಾರ್ಥಿಗಳಿಗೆ ಅವ್ರು ಏನು ಮಾಡ್ತಾರೆ, ಅವಕಾಶವನ್ನು ಕೊಡ್ತಾರೆ. ನೀವು ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದಪ್ಪ ಅಂತಂದರೆ, ಇಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ಗೆ ಹೋದ ನಂತರ ಆದರ್ಶ ವಿದ್ಯಾಲಯವನ್ನು ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಡ್ಯಾಶ್ಬೋರ್ಡ್ನಲ್ಲಿ ನಿಮಗೇನು ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನೀವು ಏನಂತ ಕೊಟ್ಟಿದ್ದಾರೆ, ದಾಖಲಾತಿ ಸ್ಥಿತಿ, ಮೊದಲನೇ ಸುತ್ತಿನ ದಾಖಲಾತಿ ಸ್ಥಿತಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತಿಗೆ ಇಲ್ಲಿ ಪ್ರವೇಶಗಳು ಮುಕ್ತಾಯವಾಗಿದ್ದು, ಇಲ್ಲಿ ಮೊದಲನೇ ಸುತ್ತಿನ ಜಿಲ್ಲಾ ಮತ್ತು ಬ್ಲಾಕ್ ಪ್ರಕಾರ 1ನೇ ಸುತ್ತಿನ ದಾಖಲಾತಿ ಮಾಹಿತಿಯನ್ನು ನೀವು ನೋಡೋದಾದರೆ ಇಲ್ಲಿ ಬಾಗಲಕೋಟೆ ಅಂತ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿರುವಂಥ ಬ್ಲಾಕ್ನಲ್ಲಿ 120 ಸೀಟುಗಳು ಇದ್ದು ಅಲ್ಲಿ ಕೇವಲ 51 ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನೀವು ಎಲ್ಲ ಜಿಲ್ಲಾವಾರು ನಿಮ್ಮ ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡ್ಬೋದು. ಉದಾಹರಣೆಗೆ ಬೀದರ್ ಅಂತ ಇದೆ, ಬೀದರಲ್ಲಿ ಅರುದ್ ಅಂತ ಇದೆ. ಇಲ್ಲಿ 120 ಏನೋ ಸೀಟುಗಳು ಇದ್ದು ಇಲ್ಲಿ ಕೇವಲ 15 ವಿದ್ಯಾರ್ಥಿಗಳು ಏನೋ ಪ್ರವೇಶವನ್ನು ಪಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಇನ್ನೂ ಉಳಿದಂತಹ ಸೀಟುಗಳಿಗೆ ಏನೋ ಈ ಒಂದು 120 ವಿದ್ಯಾರ್ಥಿಗಳಲ್ಲಿ ಏನು ಅಡ್ಮಿಷನ್ ಮಾಡಿಸಿದ ವಿದ್ಯಾರ್ಥಿಗಳನ್ನು ಬಿಟ್ಟು ಇನ್ನು ಯಾರು ಉಳಿದಿದ್ದಾರೆ ಅವರನ್ನು ಅಂದರೆ ಅಡ್ಮಿಷನ್ ಮಾಡಿಸ್ದೇ ಇರೋರನ್ನು ಈಗ ಅವರು ಹೊರತುಪಡಿಸಿ ಇನ್ನು ಹಿಂದುಗಡೆ ಯಾರು ಬರ್ತಾರಲ್ಲಪ್ಪ ನೆಕ್ಸ್ಟ್ ಆ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶವನ್ನು ಕೊಡ್ತಾರೆ. ಆ ಒಂದು ಸೀಟು ಹಂಚಿಕೆಯನ್ನು ಎರಡನೇ ಸುತ್ತಿನ ಸೀಟು ಹಂಚಿಕೆ ಮುಂಚೆನೇ ಅವರು ಏನು ಮಾಡ್ತಾರೆ, ಈ ಒಂದು ಲಿಸ್ಟನ್ನು ಏನು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅಂದ್ರೇನು ಈ ಸೀಟು ಉಳಿಕೆ ಆದಂಥ ಸೀಟುಗಳ ಪಟ್ಟಿಯನ್ನು ಕೂಡ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋವನ್ನು ಮಾಡಿದ್ದೇನೆ. ತಮಗೇನಾದರೂ ವಿಡಿಯೋಗಳು ಸಿಗದೇ ಇದ್ದಂತಂದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನು ನಿಮಗೆ ಅದರ ಲಿಂಕನ್ನು ಕೂಡ ಕಮೆಂಟ್ ಮುಖಾಂತರ ನಿಮಗೆ ತಿಳಿಸ್ತೀನಿ. ನೀವು ಆ ಒಂದು ವಿಡಿಯೋ ಮುಖಾಂತರ ನೀವು ತಿಳ್ಕೊಬೋದು. ಅದೇ ರೀತಿಯಾಗಿ ಇಲ್ಲಿ ಚಿತ್ರದುರ್ಗ, ಧಾರವಾಡ ಅಂತ ಇದೆ. ಧಾರವಾಡ ನೋಡ್ಬೋದು ನೀವು. ಕಲಘಟಗಿಯಲ್ಲಿ 120 ಸೀಟುಗಳಿದ್ದು ಕೇವಲ 80 ವಿದ್ಯಾರ್ಥಿಗಳು ಏನೋ ಅಡ್ಮಿಷನನ್ನು ಮಾಡಿಸಿದ್ದಾರೆ. ಉಳಿಕೆ ಆದಂಥ ಸೀಟುಗಳ ಬಗ್ಗೆ ಅದನ್ನು 2ನೇ ರೌಂಡ್ ಬಿಡೋಕ್ಕಿಂತ ಮುಂಚೆನೇ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಉಳಿಕೆ ಆದಂಥ ಸೀಟುಗಳ ಹಂಚಿಕೆಯನ್ನು ಅವರು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದರ ಬಗ್ಗೆಯೂ ಕೂಡ ನಾನು ಬಂದ ತಕ್ಷಣ ವಿಡಿಯೋವನ್ನು ಮಾಡಿ ಹಾಕ್ತೇನೆ. ನೀವು ತಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಉಪಯೋಗ ಆಗಿದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ. ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.